ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 8051 ಮೈಕ್ರೋ ಕಂಟ್ರೋಲರ್ ಚಾಪ್ಟರ್ಲಿ ಬರುವಂಥ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನೋಡೋಣ. ಈ ಟಾಪಿಕ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಸೆಕೆಂಡ್ ಇಯರ್ ಅವ್ರಿಗೆ ಬರುತ್ತೆ. ಸೊ ಇದಕ್ಕಿಂತ ಮುಂಚೆ ನಾವು ಬೇರೆ ಬೇರೆ ಇನ್ಸ್ಟ್ರಕ್ಷನ್ ಸೆಟ್ನ ನೋಡಿದ್ವಿ. 8051ಅಲ್ಲಿ ಯೂಸ್ ಆಗೋಂಥ ಇನ್ಸ್ಟ್ರಕ್ಷನ್ ಸೆಟ್ನ, ಅದರಲ್ಲಿ 7 ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ ಸೆಟ್ ಇತ್ತು. ಅದರಲ್ಲಿ ಫಸ್ಟ್ ಒನ್ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸ್. ಸೊ ಅರಿಥಮೆಟಿಕ್ ಇನ್ಸ್ಟ್ರಕ್ಷನಲ್ಲಿ ಇಷ್ಟು ರೀತಿ ಇನ್ಸ್ಟ್ರಕ್ಷನ್ಸ್ ಬರ್ತವೆ: ಆ್ಯಡ್ ವಿತ್ ಎಡಿಷನ್ ವಿತ್ ಕ್ಯಾರಿ, ಸಬ್ಟ್ರ್ಯಾಕ್ಟ್, ಇಂಕ್ರಿಮೆಂಟ್, ಡಿಕ್ರಿಮೆಂಟ್, ಮಲ್ಟಿಪ್ಲೈ, ಡಿವಿಷನ್, ಡೆಸಿಮಲ್ ಅಡ್ಜಸ್ಟ್. ಸೊ ಈ ಒಂದು ಇನ್ಸ್ಟ್ರಕ್ಷನ್ಗಳು ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸಲ್ಲಿ ಬರ್ತಕ್ಕಂಥದ್ದು. ಸೊ ಈ ಇನ್ಸ್ಟ್ರಕ್ಷನ್ಗಳನ್ನ ಬೇರೆ ಬೇರೆ ಅಡ್ರೆಸ್ಸಿಂಗ್ ಮೋಡಲ್ಲಿ ನಾವು ಯೂಸ್ ಮಾಡಿದಾಗ ಯಾವ್ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ನ ನಾವು ಪ್ರೋಗ್ರಾಮಿಂಗಲ್ಲಿ ಬಳಸ್ತೀವಿ, ಯಾವ್ಯಾವ ರೀತಿ ಸಿಂಟ್ಯಾಕ್ಸ್ನ ಪ್ರೋಗ್ರಾಮಿಂಗಲ್ಲಿ ಬಳಸ್ತೀವಿ, ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗಲ್ಲಿ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ಕೊತೋಗೋಣ. ಸೊ ಫಸ್ಟ್ ಒನ್ ಆ್ಯಡ್ ಇನ್ಸ್ಟ್ರಕ್ಷನ್. ಸೊ ಆ್ಯಡ್ ಇನ್ಸ್ಟ್ರಕ್ಷನ್ ಫಾರ್ಮೆಟ್ ಯಾವ ಥರ ಇರುತ್ತೆ ಅಂದರೆ ಆ್ಯಡ್ ಎ ಕಾಮ ಸೋರ್ಸ್ ಬೈಟ್. ಸೊ ಇಲ್ಲಿ ಎ ಅನ್ನೋದು ಡೆಸ್ಟಿನೇಷನ್ ರಿಜಿಸ್ಟರ್, ಸೋರ್ಸ್ ಬೈಟು ಏನಾದರೂ ಆಗಿರ್ಬೋದು, ಇಮಿಡಿಯೇಟ್ ಅಡ್ರೆಸ್ ಆಗಿರ್ಬೋದು, ರಿಜಿಸ್ಟರ್ ಆಗಿರ್ಬೋದು, ಅಥವಾ ರ್ಯಾಮ್ ಲೊಕೇಶನ್ ಯಾವುದಾದ್ರೂ ಆಗಿರ್ಬೋದು. ಸೊ ಆ್ಯಡ್ ಇನ್ಸ್ಟ್ರಕ್ಷನ್ ಆ್ಯಡ್ಸ್ ಎ ಸೋರ್ಸ್ ಬೈಟ್ ವ್ಯಾಲ್ಯೂ ಟು ದ ಅಕ್ಯುಮುಲೇಟರ್ ಆ್ಯಂಡ್ ಸ್ಟೋರ್ಸ್ ದ ರಿಸಲ್ಟ್ ಬ್ಯಾಕ್ ಇನ್ ಎ. ಸೊ ಆ್ಯಡ್ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ಸೋರ್ಸ್ ಬೈಟಲ್ಲಿರುವಂಥ ಡಾಟಾನ ರಿಜಿಸ್ಟರ್ ಎ ದಲ್ಲಿರುವಂಥ ಡಾಟಾ ಜೊತೆ ಆ್ಯಡ್ ಮಾಡುತ್ತೆ. ಆ್ಯಡ್ ಮಾಡಿದ್ಮೇಲೆ ಆ ಆನ್ಸರ್ನ ರಿಜಿಸ್ಟರ್ ಎದಲ್ಲೇ ಸ್ಟೋರ್ ಮಾಡುತ್ತೆ. ಅಂದರೆ ರಿಜಿಸ್ಟರ್ ಎದಲ್ಲಿ ಮೊದಲಿನ ಡಾಟಾ ಇರುತ್ತೋ ಅದಕ್ಕೆ ಸೋರ್ಸ್ ರಿಜಿಸ್ಟ್ರಲ್ಲಿ ಏನು ಡಾಟಾ ಇರುತ್ತೋ ಅದು ಬಂದು ಆ್ಯಡ್ ಆಗುತ್ತೆ ರಿಜಿಸ್ಟರ್ ಎ ಡಾಟಾಗೆ, ಆ್ಯಂಡ್ ಆನ್ಸರ್ ರಿಜಿಸ್ಟರ್ ಎದಲ್ಲೇ ಇರುತ್ತೆ. ಸೊ ಇಲ್ಲಿ 4 ಅಡ್ರೆಸ್ಸಿಂಗ್ ಮೋಡ್ಸಲ್ಲಿ ಬೇರೆ ಬೇರೆ ರೀತಿ ಯಾವ ರೀತಿ ಇರುತ್ತೆ ಆ್ಯಡ್ ಇನ್ಸ್ಟ್ರಕ್ಷನ್ ಫಾರ್ಮೆಟ್ ಅನ್ನೋದು ನೋಡೋಣ. ಸೊ ಮೊದಲಿಗೆ ಇಮಿಡಿಯೇಟ್ ಅಡ್ರೆಸ್ಸಿಂಗಲ್ಲಿ ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ ಫಾರ್ಮೆಟ್ ಅಂದರೆ ಆ್ಯಡ್ ಎ ಕಮ ಹ್ಯಾಶ್ ಡಾಟಾ. ಸೊ ಇಲ್ಲಿ ಹ್ಯಾಶ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಅದು ಇಮಿಡಿಯೇಟ್ ಡಾಟಾ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಈ ಸಿಂಟ್ಯಾಕ್ಸ್ ಅರ್ಥ ಏನಂದರೆ ಆ್ಯಡ್ ಇಮಿಡಿಯೇಟ್ ಡಾಟಾ ಟು ರಿಜಿಸ್ಟರ್ ಎ. ಸೊ ಇಲ್ಲೇನು ಡಾಟಾ ಕೊಟ್ಟಿರ್ತೀವಿ ಆ ಡಾಟಾ ರಿಜಿಸ್ಟರ್ ಎದಲ್ಲಿ ಏನು ಡಾಟಾ ಇರುತ್ತೆ ಮೊದಲಿಗೆ ಅದರಲ್ಲಿ ಹೋಗಿ ಆ್ಯಡ್ ಆಗುತ್ತೆ. ಸೊ ಎಕ್ಸಾಂಪಲ್ ಇನ್ಸ್ಟ್ರಕ್ಷನ್ ನೋಡೋದಾದರೆ ಈ ಥರ ಇರುತ್ತೆ: ಆ್ಯಡ್ ಎ ಕಾಮ ಹ್ಯಾಶ್ 24H. ಅಂದರೆ ಎದಲ್ಲಿ ಏನು ಮೊದಲು ಡಾಟಾ ಇರುತ್ತೋ ಅಥವಾ ನಂಬರ್ ಇರುತ್ತೆ 8 ಬಿಟ್ ನಂಬರ್, ಆ ನಂಬರ್ಗೆ 24 ನಂಬರ್ ಹೋಗಿ ಆ್ಯಡ್ ಆಗುತ್ತೆ, ಆ್ಯಂಡ್ ರಿಸಲ್ಟ್ ಏನಾಗೋದಲ್ಲ ಅದು ರಿಜಿಸ್ಟರ್ ಎದಲ್ಲೇ ಇರುತ್ತೆ. ಸೊ ಈ ಒಂದು ಇನ್ಸ್ಟ್ರಕ್ಷನ್ 2 ಬೈಟ್ಸ್ ಇರುವಂಥದ್ದು. ಅಂದರೆ ಆ್ಯಡ್ ಎ ಕಮ ಹ್ಯಾಶ್ ಡಾಟಾ ಈ ಇನ್ಸ್ಟ್ರಕ್ಷನ್ ಇದೆ, ಅದು 2 ಬೈಟ್ಸ್ ಆಫ್ ಸ್ಟೋರೇಜು ತೊಗೊಳುತ್ತೆ 8051 ರಾಮಲ್ಲಿ. ನೆಕ್ಸ್ಟ್ ರಿಜಿಸ್ಟರ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಆ್ಯಡ್ ಎ ಕಮ RN ಇದು ಫಾರ್ಮ್ಯಾಟ್. ಸೊ ಈ ಇನ್ಸ್ಟ್ರಕ್ಷನ್ ಏನು ಮಾಡ್ತಾರೆ ಆ್ಯಡ್ ಕಾಂಟೆಂಟ್ಸ್ ಆಫ್ ರಿಜಿಸ್ಟರ್ RN ಟು ಎ. ಸೊ ಇಲ್ಲಿ RN ಅಂದರೆ ಆರ್ ಅಂದರೆ ರಿಜಿಸ್ಟರ್, ಎನ್ ಅಂದರೆ ರಿಜಿಸ್ಟರ್ ನಂಬರ್ನ ಇಂಡಿಕೇಟ್ ಮಾಡುತ್ತೆ. ಸೊ R0 to R7 ಯಾವ ರಿಜಿಸ್ಟರ್ ಆದರೂ ಇರ್ಬೋದು, ಅಲ್ಲಿ ಎನ್ ಪ್ಲೇಸಲ್ಲಿ 0 to 7 ಯಾವ ನಂಬರ್ ಆದರೂ ಇರ್ಬೋದು. ಸೊ ಈ ಥರ ಈ ಒಂದು ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ಸೊ ಯಾವ ರಿಜಿಸ್ಟರ್ನ ನಾವು ಇಲ್ಲಿ ಸ್ಪೆಸಿಫೈ ಮಾಡಿರ್ತೀವಿ ಅದರಲ್ಲಿರುವಂಥ ಡಾಟಾ ಹೋಗಿ ರಿಜಿಸ್ಟರ್ ಎದಲ್ಲಿರುವಂಥ ಡಾಟಾ ಹೋಗಿ ಆ್ಯಡ್ ಆಗುತ್ತೆ, ಆ್ಯಂಡ್ ರಿಸಲ್ಟ್ ಎ ರಿಜಿಸ್ಟ್ರಲ್ಲೇ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ ಈ ಸಿಂಟ್ಯಾಕ್ಸ್ದು ಆ್ಯಡ್ ಎ ಕಮ R3. ಇಲ್ಲಿ ಏನಾಗುತ್ತೆ ಅಂದರೆ R3ದಲ್ಲಿರೋ ಡಾಟಾ ಮತ್ತು ರಿಜಿಸ್ಟರ್ ಎದಲ್ಲಿರೋ ಡಾಟಾ ಆ್ಯಡ್ ಆಗಿ ರಿಜಿಸ್ಟರ್ ಎದಲ್ಲಿ ಆನ್ಸರ್ ಸ್ಟೋರ್ ಆಗುತ್ತೆ. ಸೊ ಇನ್ನು ಇದು 1 ಬೈಟ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಸಿಂಟ್ಯಾಕ್ಸ್ ಆ್ಯಡ್ ಎ ಕಮ ಡೈರೆಕ್ಟ್ ಈ ಒಂದು ಫಾರ್ಮೆಟಲ್ಲಿ ಇರುತ್ತೆ. ಇಲ್ಲಿ ಡೈರೆಕ್ಟ್ ಅಂದರೆ ಡೈರೆಕ್ಟ್ನ ನಾವು ಡೈರೆಕ್ಟ್ ರ್ಯಾಮ್ ಲೊಕೇಶನ್ನ ಅಡ್ರೆಸ್ನ ನಾವು ಇಲ್ಲಿ ಹಾಕಿರ್ತೀವಿ. ಬೇರೆ ಯಾವುದಾದ್ರು ರಿಜಿಸ್ಟರ್ ಅಡ್ರೆಸ್ನ ಹಾಕಿರ್ಬೋದು ಅಥವಾ ಬೇರೆ ರ್ಯಾಮ್ ಲೊಕೇಶನ್ ಅಡ್ರೆಸ್ ಕೂಡ ನಾವು ಇಲ್ಲಿ ಸ್ಪೆಸಿಫೈ ಮಾಡ್ಬೋದು. ಸೊ ಇದ್ರ ಡಿಸ್ಕ್ರಿಪ್ಷನ್ ಆ್ಯಡ್ ಕಾಂಟೆಂಟ್ಸ್ ಆಫ್ ರ್ಯಾಮ್ ಲೊಕೇಶನ್ ಟು ಎ. ಸೊ ಇಲ್ಲೇನು ಡೈರೆಕ್ಟ್ ಅಡ್ರೆಸ್ ಹಾಕಿರ್ತೀವಿ ಆ ಅಡ್ರೆಸ್ಸಲ್ಲಿ ರ್ಯಾಮ್ ಅಡ್ರೆಸ್ಸಲ್ಲಿರುವಂಥ ಡಾಟಾ ಮತ್ತು ಎದಲ್ಲಿರೋ ಡಾಟಾ ಎರಡು ಆ್ಯಡ್ ಆಗಿ ಎ ರಿಜಿಸ್ಟ್ರಲ್ಲೇ ಆನ್ಸರ್ ಸ್ಟೋರ್ ಆಗುತ್ತೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ಅಂದರೆ ಆ್ಯಡ್ ಎ ಕಮ 03H. ಇಲ್ಲಿ ಹ್ಯಾಶ್ ಬಳಸಿಲ್ಲ ನಾವು, ಅದರಿಂದಾಗಿ ಇದೇನು ತಿಳ್ಕೊಳುತ್ತೆ ಇದು ರ್ಯಾಮ್ ಲೊಕೇಶನ್ ಅಂತ ತಿಳ್ಕೊಳುತ್ತೆ ಅಸೆಂಬ್ಲರ್. ಹ್ಯಾಶ್ ಹಾಕಿದರೆ ಅದು ಇಮಿಡಿಯೇಟ್ ಡಾಟಾ ಅಂತ ತಿಳ್ಕೊಳುತ್ತೆ. ಸೊ ಹ್ಯಾಶ್ ಇಲ್ಲಲ್ಲ, ಅದಕ್ಕೆ ಇದು ರ್ಯಾಮ್ ಲೊಕೇಶನ್ ಅಂತ ತಿಳ್ಕೊಂಡು ಅಲ್ಲಿ ರ್ಯಾಮ್ ಲೊಕೇಶನಲ್ಲಿ ಏನು ಡಾಟಾ ಇರುತ್ತೆ ಅದು ಮತ್ತು ಎದಲ್ಲಿರುವಂಥ ಡಾಟಾ ಎರಡು ಆ್ಯಡ್ ಆಗಿ ರಿಜಿಸ್ಟರ್ ಎದಲ್ಲೇ ಸ್ಟೋರ್ ಆಗುತ್ತೆ. ಆ್ಯಂಡ್ ಇನ್ನು ಇದು 2 ಬೈಟ್ಸ್ ಆಫ್ ಕನ್ಸ್ಯೂಮ್ ಮಾಡುತ್ತೆ ಸ್ಟೋರೇಜ್ನ. ನೆಕ್ಸ್ಟ್ ಲಾಸ್ಟ್ ಅಡ್ರೆಸ್ಸಿಂಗ್ ಮೋಡ್ ಬರೋದು ರಿಜಿಸ್ಟರ್ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್. ಅದರಲ್ಲಿ
ಆ್ಯಡ್ ಫಾರ್ಮೆಟ್ ಯಾವ ಥರ ಇರುತ್ತೆ ಅಂದರೆ ಇನ್ಸ್ಟ್ರಕ್ಷನ್ ಫಾರ್ಮೆಟ್ ಆ್ಯಡ್ ಎ ಕಮ ಎಟ್ ಆರ್ ಐ, ಇದು ಸಿಂಟ್ಯಾಕ್ಸ್ ಫಾರ್ಮೆಟ್. ಸೊ ಈ ಸಿಂಟ್ಯಾಕ್ಸ್ ಏನು ಮಾಡುತ್ತೆ ಅಂದರೆ ಇಲ್ಲೇನು ಎಟ್ ಆರ್ ಐ ಅಂತಿದೆಯೋ ಆರ್ ಐ ಪ್ಲೇಸಲ್ಲಿ ನಾವು R0 ಬಳಸ್ಬೋದು ಅಥವಾ R1 ಮಾತ್ರ ಬಳಸ್ಬೋದು. ಯಾಕಂದರೆ ರಿಜಿಸ್ಟರ್ ಇಂಡೈರೆಕ್ಟ್ ಅಡ್ರೆಸ್ಸಿಂಗಲ್ಲಿ ಓನ್ಲಿ 2 ರಿಜಿಸ್ಟರ್ನ ಬಳಸೋಕೆ ಅಲೋ ಇರುತ್ತೆ. ಒಂದು ರಿಜಿಸ್ಟರ್ R0, ಇನ್ನೊಂದು ರಿಜಿಸ್ಟರ್ R1. ಸೊ ಆರ್ ಐ ಪ್ಲೇಸಲ್ಲಿ R1 ಅಥವಾ R0 ಯಾವ ರಿಜಿಸ್ಟರ್ ಆದರೂ ಬಳಸ್ಬೋದು. ಇನ್ನು ಆ ರಿಜಿಸ್ಟ್ರಲ್ಲಿ ಏನು ನಂಬರ್ ಇರುತ್ತೋ ಆ ನಂಬರ್ ಯಾವ ರ್ಯಾಮ್ ಲೊಕೇಶನ್ ಅಂತ ಹುಡುಕೊಂಡು ಆ ರ್ಯಾಮ್ ಲೊಕೇಶನಲ್ಲಿ ಏನು ಡಾಟಾ ಇರುತ್ತೋ ಅದು ಮತ್ತು ರಿಜಿಸ್ಟರ್ ಏದರಿಲ್ಲಂಥ ಡಾಟಾ ಎರಡೂ ಆ್ಯಡ್ ಆಗುತ್ತೆ ಈ ಇನ್ಸ್ಟ್ರಕ್ಷನ್ ಪ್ರಕಾರ. ಸೊ ಆ್ಯಡ್ ಕಾಂಟೆಂಟ್ಸ್ ಆಫ್ ರ್ಯಾಮ್ ಲೊಕೇಶನ್ ಪಾಯಿಂಟೆಡ್ ಬೈ ರಿಜಿಸ್ಟರ್ ಆರ್ ಐ. ಸೊ ಆರ್ ಐ ಎಲ್ಲಿಗೆ ಪಾಯಿಂಟ್ ಮಾಡುತ್ತೆ, ಅದರಲ್ಲಿ ಏನು ನಂಬರ್ ಇರುತ್ತೆ ಆ ನಂಬರ್ ರ್ಯಾಮ್ ಲೊಕೇಶನ್ನ ಪಾಯಿಂಟ್ ಮಾಡ್ತಾ ಇರುತ್ತೆ ರಿಜಿಸ್ಟರ್ ಎಟ್ ಅಂತ ಯೂಸ್ ಮಾಡಿದಾಗ. ಸೊ ಆ ಡಾಟಾ ರ್ಯಾಮ್ ಲೊಕೇಶನಲ್ಲಿರೋಂಥ ಡಾಟಾ ಮತ್ತು ಎದಲ್ಲಿರೋಂಥ ಡಾಟಾ ಎರಡು ಆ್ಯಡ್ ಆಗುತ್ತೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ಆ್ಯಡ್ ಎ ಕಮ ಎಟ್ R0. ಸೊ ಇದೇನು ಮಾಡುತ್ತೆ R0ದಲ್ಲಿ ಏನು R0 ಯಾವ ಡಾಟಾ ಯಾವ ರ್ಯಾಮ್ ಲೊಕೇಶನ್ನ ಪಾಯಿಂಟಿಂಗ್ ಮಾಡ್ತಾ ಇರುತ್ತೋ ಅದರಲ್ಲಿರೋಂಥ ಡಾಟಾ ಮತ್ತು ರಿಜಿಸ್ಟರ್ ಎದಲ್ಲಿರೋಂಥ ಡಾಟಾ ಎರಡು ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಎಟ್ ಬಳಸಿದ್ರೆ ರಿಜಿಸ್ಟರ್ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್ ಅಂತ. ಸೊ ಎಟ್ ಬಳಸಿದಾಗ ನಾವು ರಿಜಿಸ್ಟರ್ಸ್ R0 ಅಥವಾ R1 ಎರಡನ್ನ ಮಾತ್ರ ಬಳಸ್ಬೋದು, ಬೇರೆ ರಿಜಿಸ್ಟರ್ಸ್ ಬಳಸೋಕ್ಕೆ ಅಲೋ ಇರಲ್ಲ. ಸೊ ಇನ್ನು ಇದು 1 ಬೈಟ್ ಇನ್ಸ್ಟ್ರಕ್ಷನ್. ಸೊ ಇದಿಷ್ಟು ಆ್ಯಡ್ ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಬೇರೆ ಬೇರೆ ರಿಜಿಸ್ಟರಿಂಗ್ ಅಡ್ರೆಸ್ಸಿಂಗ್ ಮಾಡಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದು. ನೆಕ್ಸ್ಟ್ ಆ್ಯಡ್ ಸಿ ಅಂದರೆ ಎಡಿಷನ್ ವಿತ್ ಕ್ಯಾರಿ, ಆ್ಯಡ್ ವಿತ್ ಕ್ಯಾರಿ. ಸೊ ಇಲ್ಲಿ ಕ್ಯಾರಿ ಅನ್ನೋದು ಎಲ್ಲಿ ಇರುತ್ತೆ ಅಂದರೆ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟ್ರಲ್ಲಿ ಒಂದು ಕ್ಯಾರಿ ಫ್ಲ್ಯಾಗ್ ಅನ್ನೋದು 1 ಬಿಟ್ ಇರುತ್ತೆ. ಸೊ ಆ ಕ್ಯಾರಿ ಫ್ಲ್ಯಾಗ್ನ ತೊಗೊಂಡು ಅದ್ರ ಜೊತೆ ಆ್ಯಡ್ ಮಾಡುತ್ತೆ ಈ ಇನ್ಸ್ಟ್ರಕ್ಷನ್. ಸೊ ಇಲ್ಲಿ ಕೂಡ ಅಷ್ಟೇ ಎ ರಿಜಿಸ್ಟರ್ ಯಾವಾಗಲೂ ಡೆಸ್ಟಿನೇಷನ್ ಆಗಿರುತ್ತೆ. ಸೊ ಸೋರ್ಸ್ ಬೈಟ್ ಏನಾದರೂ ಆಗಿರ್ಬೋದು, ರ್ಯಾಮ್ ಲೊಕೇಶನ್, ಇಂಡೈರೆಕ್ಟ್ ಅಡ್ರೆಸ್, ಡೈರೆಕ್ಟ್ ಅಡ್ರೆಸ್ ಅಥವಾ ಡೈರೆಕ್ಟ್ ಡಾಟಾನೂ ಆಗಿರ್ಬೋದು. ಸೊ ಆ್ಯಡ್ ಸಿ ಅಂದರೆ ಎಡಿಷನ್ ವಿತ್ ಕ್ಯಾರಿ. ಸೊ ಆ್ಯಡ್ ಸಿ ಇನ್ಸ್ಟ್ರಕ್ಷನ್ ಆ್ಯಡ್ಸ್ ಎ ಬೈಟ್ ವ್ಯಾಲ್ಯೂ and the value of carry flag to the accumulator and stores the result in the register A. ಸೊ ಈ ಸಿಂಟ್ಯಾಕ್ಸ್ ಈ ಒಂದು ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ನಾವೇನು ಸೋರ್ಸ್ ಬೈಟಲ್ಲಿ ಯೂಸ್ ಮಾಡಿರ್ತೀವಿ ಅಡ್ರೆಸ್ನ ಅಥವಾ ಇಮಿಡಿಯೇಟ್ ಡಾಟಾನ, ಆ ಡಾಟಾ ಮತ್ತು ರಿಜಿಸ್ಟ್ರಲ್ಲಿ ಎ ರಿಜಿಸ್ಟ್ರಲ್ಲಿರೋಂಥ ಡಾಟಾ ಅದ್ರ ಜೊತೆಗೆ ಕ್ಯಾರಿ ಫ್ಲ್ಯಾಗ್ ವ್ಯಾಲ್ಯೂ ಏನಿರುತ್ತೆ, ಕ್ಯಾರಿ ಫ್ಲ್ಯಾಗ್ ವ್ಯಾಲ್ಯೂ ಇದ್ದರೆ 0 ಅಥವಾ ಕ್ಯಾರಿ ಫ್ಲ್ಯಾಗ್ ವ್ಯಾಲ್ಯೂ 1 ಇದ್ದರೆ 1, ಆ ವ್ಯಾಲ್ಯೂನ ತೊಗೊಂಡು ಅದನ್ನು ಕೂಡ ಜೊತೆಗೆ ಆ್ಯಡ್ ಮಾಡುತ್ತೆ. ಸೊ ಅದು ಎಡಿಷನ್ ವಿತ್ ಕ್ಯಾರಿ ಇನ್ಸ್ಟ್ರಕ್ಷನ್. ಇನ್ನು ಉಳಿದಂಥ ನಾವು ಅಡ್ರೆಸ್ಸಿಂಗ್ ಮೋಡ್ ನೋಡೋದಾದರೆ ಸೇಮ್ ಆ್ಯಡ್ ಇನ್ಸ್ಟ್ರಕ್ಷನ್ಗೆ ಯಾವ ರೀತಿ ಅಡ್ರೆಸ್ಸಿಂಗ್ ಮೋಡ್ ಇರುತ್ತೋ ಅದೇ ಅಡ್ರೆಸ್ಸಿಂಗ್ ಮೋಡಲ್ಲಿ ಯೂಸ್ ಆಗುತ್ತೆ. ಪ್ಲಸ್ ವಿತ್ ಕ್ಯಾರಿ ಇರುತ್ತೆ ನೋಡ್ಬೋದು. ಆ್ಯಡ್ ಸಿ ಎ ಕಮ ಹ್ಯಾಶ್ ಡಾಟಾ ಇದೆ, ಆ್ಯಡ್ ಸಿ ಎ ಕಮ RN ಇದೆ ರಿಜಿಸ್ಟರ್ ಮಾಡಲಿ. ಡೈರೆಕ್ಟ್ ಅಡ್ರೆಸ್ಸಿಂಗ್ ಮಾಡಲಿ ಆ್ಯಡ್ ಸಿ ಎ ಕಮ ಡೈರೆಕ್ಟ್ ಅಡ್ರೆಸ್ ಹಾಕ್ತೀವಿ. ರಿಜಿಸ್ಟರ್ ಇಂಡೈರೆಕ್ಟಲ್ಲಿ ಆ್ಯಡ್ ಸಿ ಎ ಕಮ ಎಟ್ RI. ಸೊ ಇಲ್ಲಿ ಕೂಡ ಅಷ್ಟೇ RI ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಇದ್ದಾಗ ನಾವು ರಿಜಿಸ್ಟರ್ 1 ಆದರೂ ಯೂಸ್ ಮಾಡ್ಬೋದು RI ಪ್ಲೇಸಲ್ಲಿ, ಅಥವಾ ರಿಜಿಸ್ಟರ್ 0 ಆದರೂ ಯೂಸ್ ಮಾಡ್ಬೋದು. ಇನ್ನು ಬೈಟ್ಸ್ ನೋಡಿದರೆ ಸೇಮ್ ಇಮಿಡಿಯೇಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ 2 ಬೈಟ್ಸ್ ತೊಗೊಳುತ್ತೆ, ರಿಜಿಸ್ಟರ್ ಮೋಡಲ್ಲಿ 1, ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ 2 ಆ್ಯಂಡ್ ರಿಜಿಸ್ಟರ್ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ 1 ಬೈಟ್ನ ಈ ಒಂದು ಆ್ಯಡ್ ಎ ಕಮ ಸೋರ್ಸ್ ಬೈಟ್ ಇನ್ಸ್ಟ್ರಕ್ಷನ್ ತೊಗೊಳುತ್ತೆ. ಸೊ ಇದು ಆ್ಯಡ್ ಸಿ ಅಂದರೆ ಎಡಿಷನ್ ವಿತ್ ಕ್ಯಾರಿ ಅಂತ ಅರ್ಥ. ನೆಕ್ಸ್ಟು ಸಬ್ ಅನ್ನೋದು ಇನ್ಸ್ಟ್ರಕ್ಷನ್. ಸಬ್ ಅನ್ನೋದು ಸಬ್ಟ್ರಾಕ್ಟ್ ಇನ್ಸ್ಟ್ರಕ್ಷನ್, SUBB ಅಂತ ನಾವು ಸಿಂಟ್ಯಾಕ್ಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ಅಷ್ಟೇ ಎ ರಿಜಿಸ್ಟರ್ ಯಾವಾಗಲೂ ಡೆಸ್ಟಿನೇಷನ್ ಆಗಿರುತ್ತೆ. ಸೊ ಸಬ್ ಎ ಕಾಮ ಸೋರ್ಸ್ ಬೈಟ್ ಇದು ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್. ಸೊ ಸಬ್ ಪರ್ಫಾರ್ಮ್ಸ್ ಡೈರೆಕ್ಟ್ ಸಬ್ಟ್ರಾಕ್ಷನ್ ಆಫ್ 2 ನಂಬರ್ಸ್. ಸೊ ಡೈರೆಕ್ಟ್ ಸಬ್ಟ್ರಾಕ್ಟ್, ನಾರ್ಮಲ್ ಸಬ್ಟ್ರಾಕ್ಟ್ನ ಈ ಸಬ್ ಅನ್ನೋ ಇನ್ಸ್ಟ್ರಕ್ಷನ್ ಕೆಲಸ ಪರ್ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕ್ಯಾರಿ ಫ್ಲ್ಯಾಗ್ ಇಸ್ ಟ್ರೀಟೆಡ್ ಆಸ್ ಎ ಬಾರೋ ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಸಬ್ಟ್ರಾಕ್ಟೆಡ್ ಆಸ್ ಎ ಪಾರ್ಟ್ ಆಫ್ ದ ಆಪ್ರೇಷನ್. ಸೊ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಇಲ್ಲಿ ಕ್ಯಾರಿ ಫ್ಲ್ಯಾಗ್ ಬೈ ಡಿಫಾಲ್ಟ್ ಆಗಿ ಯೂಸ್ ಆಗುತ್ತೆ. ಯಾಕಂದರೆ ಸೋರ್ಸ್ ನಂಬರ್ಗಿಂತ ಡೆಸ್ಟಿನೇಷನ್ ನಂಬರ್ ದೊಡ್ಡದಿತ್ತು, ಡೆಸ್ಟಿನೇಷನ್ ನಂಬರ್ಗಿಂತ ಸೋರ್ಸ್ ನಂಬರ್ ದೊಡ್ಡದಿತ್ತು ಅಂದರೆ ಅವಾಗ ಅಲ್ಲಿ ಸಬ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಅವಾಗ ಏನು ಮಾಡ್ತೀವಿ ನಾವು, ನಾರ್ಮಲ್ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಹಿಂದಿನ ನಂಬರ್ ಏನಿರುತ್ತೋ ಅಲ್ಲಿಂದ ಒಂದನ್ನು ಕ್ಯಾರಿ ತೊಗೊಳ್ತೀವಿ, ಬಾರೋ ಮಾಡ್ಕೊಳ್ತೀವಿ, ಅಂದರೆ ಕೈಲೇ ತೊಗೊಳ್ತೀವಲ್ಲ ನಂಬರ್. ಅದರಂಗೆ ಇಲ್ಲಿ ಕೂಡ ಕ್ಯಾರಿ ಫ್ಲ್ಯಾಗಲ್ಲಿ ಏನು ನಂಬರ್ ಇರುತ್ತೋ 1 ಇರುತ್ತಲ್ಲ ಅದನ್ನು ಇಲ್ಲಿ ಬಾರೋ ಮಾಡ್ಕೊಳುತ್ತೆ ಈ ಸಬ್ ಅನ್ನೋ ಇನ್ಸ್ಟ್ರಕ್ಷನ್. ಸೊ ಇದರಲ್ಲಿ ಬರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಸೇಮ್ ಅದೇ 4 ಅಡ್ರೆಸ್ಸಿಂಗ್ ಮೋಡಲ್ಲಿ ಇರುತ್ತೆ. ಸೊ ಇಮಿಡಿಯೇಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಈ ರೀತಿ ಸಿಂಟ್ಯಾಕ್ಸ್ ಸಬ್ ಎ ಕಮ ಹ್ಯಾಶ್ ಡಾಟಾ,
ಸೊ ಇದೇನು ಮಾಡುತ್ತೆ ಅಂದರೆ ಎದಲ್ಲಿರುವಂಥ ಡಾಟಾನ ಇಮಿಡಿಯೇಟ್ ಡಾಟಾ ಇಲ್ಲೇನು ಅಡ್ರೆಸ್ ಡಾಟಾ ಕೊಟ್ಟಿರ್ತೀವಿ ಹ್ಯಾಶ್ ಆದಮೇಲೆ ಅದನ್ನು ಎದಲ್ಲಿರುವಂಥ ಡಾಟಾ ಜೊತೆಗೆ ಸಬ್ಟ್ರಾಕ್ಟ್ ಮಾಡುತ್ತೆ ಯೂಸಿಂಗ್ ಕ್ಯಾರಿ. ಸೊ ಅದಕ್ಕೊಂದು ಎಕ್ಸಾಂಪಲ್ ಸಬ್ ಎ ಹ್ಯಾಶ್ 24H. ಸೊ ಇದು ಈ ಇನ್ಸ್ಟ್ರಕ್ಷನ್ 2 ಬೈಟ್ಸು ಕನ್ಸ್ಯೂಮ್ ಮಾಡುತ್ತೆ. ನೆಕ್ಸ್ಟ್ ರಿಜಿಸ್ಟರ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಸಬ್ ಎ RN. ಸೊ ಇಲ್ಲಿ RN ಪ್ಲೇಸಲ್ಲಿ ಯಾವ ರಿಜಿಸ್ಟರ್ ಆದರೂ ಇರ್ಬೋದು, R02 R7. ಸೊ ಆ ರಿಜಿಸ್ಟ್ರಲ್ಲಿ ಇರುವಂಥ ಡಾಟಾ ಮತ್ತು ಎ ರಿಜಿಸ್ಟ್ರಲ್ಲಿ ಇರುವಂಥ ಡಾಟಾದಲ್ಲಿ RN ರಿಜಿಸ್ಟ್ರಲ್ಲಿ ಏನು ಡಾಟಾ ಇರುತ್ತೋ ಅದು ಸಬ್ಟ್ರಾಕ್ಟ್ ಆಗುತ್ತೆ ಯೂಸಿಂಗ್ ಕ್ಯಾರಿ. ಸೊ ಸಬ್ಟ್ರಾಕ್ಟ್ ಕಾಂಟೆಂಟ್ಸ್ ಆಫ್ ರಿಜಿಸ್ಟರ್ RN ಆ್ಯಂಡ್ ಕ್ಯಾರಿ ಫ್ರಮ್ ಎ. ಸೊ ಎರಡು ಸೇರಿಸಿ ಕ್ಯಾರಿ ಮತ್ತು ರಿಜಿಸ್ಟರ್ RNನಲ್ಲಿರುವಂಥ ಡಾಟಾ ಎರಡು ಎ ರಿಜಿಸ್ಟ್ರಲ್ಲಿ ಸಬ್ಟ್ರಾಕ್ಟ್ ಆಗುತ್ತೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ಅಂದರೆ ಸಬ್ ಎ R3. ಸೊ ಇದೇನು ಮಾಡುತ್ತೆ, R3 ರಿಜಿಸ್ಟ್ರಲ್ಲಿ ಇರೋಂಥ ಡಾಟಾನ ಎ ರಿಜಿಸ್ಟ್ರಲ್ಲಿ ಇರುವಂಥ ಡಾಟಾ ಜೊತೆ ಸಬ್ಟ್ರಾಕ್ಟ್ ಆಗುತ್ತೆ. ಸೊ ಇದು ಕನ್ಸ್ಯೂಮ್ ಮಾಡುವಂಥ ಬೈಟ್ಸು 1 ಬೈಟ್ ಕನ್ಸ್ಯೂಮ್ ಮಾಡುತ್ತೆ ಈ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಸೇಮ್ ಇಲ್ಲಿ ರಿಜಿಸ್ಟರ್ ರಿಜಿಸ್ಟರ್ ನೇಮ್ನ ಬಳಸೋ ಬದಲು ನಾವಿಲ್ಲಿ ಡೈರೆಕ್ಟ್ ರ್ಯಾಮ್ ಲೊಕೇಶನ್ ಅಡ್ರೆಸ್ನ ಬಳಸ್ತೀವಿ. ಸೊ ಸಬ್ಟ್ರಾಕ್ಟ್ ಕಾಂಟೆಂಟ್ಸ್ ಆಫ್ ರ್ಯಾಮ್ ಲೊಕೇಶನ್ ಆ್ಯಂಡ್ ಕ್ಯಾರಿ ಫ್ರಮ್ ಎ. ಸೊ ರ್ಯಾಮ್ ಲೊಕೇಶನ್ ಇರೋಂಥ ಡಾಟಾ ಮತ್ತು ಕ್ಯಾರಿದಲ್ಲಿರೋಂಥ ಡಾಟಾ ಎರಡು ಎಯಿಂದ ಸಬ್ಟ್ರಾಕ್ಟ್ ಆಗುತ್ತೆ, ಎ ರಿಜಿಸ್ಟ್ರಲ್ಲಿರೋಂಥ ನಂಬರಿಂದ ಸಬ್ಟ್ರಾಕ್ಟ್ ಆಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಸಬ್ ಎ 03H. ಇಲ್ಲಿ 03 ಅನ್ನೋದು ಡೈರೆಕ್ಟ್ ಅಡ್ರೆಸ್, ರ್ಯಾಮ್ ಲೊಕೇಶನ್ ಅಡ್ರೆಸ್. ಸೊ ಈ ಇನ್ಸ್ಟ್ರಕ್ಷನ್ 2 ಬೈಟ್ಸ್ ಡಾಟಾ ಸ್ಟೋರೇಜ್ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ರಿಜಿಸ್ಟರ್ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್. ಸೊ ಇದರಲ್ಲಿ ಸಿಂಟ್ಯಾಕ್ಸ್ ಈ ಥರ ಇರುತ್ತೆ, ಸಬ್ ಎ RI. ಅಗೇನ್ RI ಪ್ಲೇಸಲ್ಲಿ ಇಮಿಡಿಯೇಟ್ ಅಡ್ರೆಸ್ಸಿಂಗ್ ಮಾಡಲಿ ಓನ್ಲಿ R0 ಅಥವಾ R1 ನಾವು ಬಳಸ್ಬೋದು ಅಷ್ಟೇ. ಸೊ ಇಲ್ಲಿ R0 ಅಥವಾ R1 ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮಾಡಲಿ ಯಾವ ರ್ಯಾಮ್ ಲೊಕೇಶನ್ನ ಪಾಯಿಂಟಿಂಗ್ ಮಾಡ್ತಾ ಇರುತ್ತೋ ಆ ರ್ಯಾಮ್ ಲೊಕೇಶನ್ಲಿರುವಂಥ ಡಾಟಾ ವಿತ್ ಕ್ಯಾರಿ ಜೊತೆಗೆ ಎ ರಿಜಿಸ್ಟ್ರಲ್ಲಿರುವಂಥ ಡಾಟಾ ಜೊತೆ ಸಬ್ಟ್ರಾಕ್ಟ್ ಆಗುತ್ತೆ. ಅದು ಈ ಇನ್ಸ್ಟ್ರಕ್ಷನ್ ಡಿಸ್ಕ್ರಿಪ್ಷನ್. ಸೊ ಅದಕ್ಕೊಂದು ಎಕ್ಸಾಂಪಲ್ ಸಬ್ ಎ R1. ಸೊ ಈ ಇನ್ಸ್ಟ್ರಕ್ಷನ್ 1 ಬೈಟ್ ಇನ್ಸ್ಟ್ರಕ್ಷನ್ ಆಗಿರುತ್ತೆ ಆ್ಯಂಡ್ 1 ಬೈಟ್ ಸ್ಟೋರೇಜ್ನ ಕನ್ಸ್ಯೂಮ್ ಮಾಡುತ್ತೆ ಇದು. ಸೊ ಇದಿಷ್ಟು ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಇನ್ಸ್ಟ್ರಕ್ಷನ್. ಸೊ ಇಲ್ಲಿ 3 ನೋಡಿದ್ವಿ, ಆ್ಯಡ್ ಸಿ ಆ್ಯಂಡ್ ಸಬ್. ಎಡಿಷನ್ ವಿತ್ ಕ್ಯಾರಿ ಆ್ಯಂಡ್ ಸಬ್ಟ್ರಾಕ್ಷನ್ ಇನ್ಸ್ಟ್ರಕ್ಷನ್ಸ್. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಇಂಕ್ರಿಮೆಂಟ್ INC. ಇದು ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಸೊ ಇಂಕ್ರಿಮೆಂಟ್ ಅಂದರೆ ಜಾಸ್ತಿ ಮಾಡೋದಕ್ಕೆ ನಾವು ಇಂಕ್ರಿಮೆಂಟ್ ಅಂತ ಕರಿತೀವಿ. ಸೊ ಇದ್ರ ಫಾರ್ಮೆಟ್ ನಾರ್ಮಲ್ ರಿಜಿಸ್ಟರ್ಸ್ ಬಳಸಿದರೆ 8 ಬಿಟ್ ರಿಜಿಸ್ಟರ್ ಬಳಸಿದರೆ INC ಬೈಟ್ ಅಂತ ಇರುತ್ತೆ, ಅಥವಾ 16 ಬಿಟ್ ರಿಜಿಸ್ಟರ್ ಬಳಸಿದರೆ ಈ ಥರ ಇರುತ್ತೆ. DPTRನ ನಾವು ಇಂಕ್ರಿಮೆಂಟ್ ಮಾಡ್ತೀವಿ ನಾರ್ಮಲ್ ಆಗಿ. ಸೊ INC DPTR ಈ ರೀತಿ 2 ಫಾರ್ಮೆಟ್ಗಳಿರ್ತವೆ ಇಂಕ್ರಿಮೆಂಟಲ್ಲಿ. ಸೊ ದ ಇಂಕ್ರಿಮೆಂಟ್ ಇನ್ಸ್ಟ್ರಕ್ಷನ್ increments the specified operand by 1. ಸೊ ಇಂಕ್ರಿಮೆಂಟ್ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ನಾವು ಆಪರೆಂಡಲ್ಲಿ ಯಾವ ರಿಜಿಸ್ಟರ್ನ ಸ್ಪೆಸಿಫೈ ಮಾಡಿರ್ತೀವಿ ಅದರಲ್ಲಿರುವಂಥ ಡಾಟಾ 1 ನಂಬರ್ ಇಂಕ್ರಿಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಇಂಕ್ರಿಮೆಂಟ್ ಎ ಅಂತ ಯೂಸ್ ಮಾಡಿದಾಗ ಎದಲ್ಲಿ ಡಾಟಾ 07 ಇತ್ತು ಅಂದ್ಕೊಡ್ರಿ, ಆವಾಗ ಅದು +1 ಆಗುತ್ತೆ. ಸೊ +1 ಆದಾಗ 07 ಏನಾಗುತ್ತೆ 08 ಆಗುತ್ತೆ. ಸೊ ಈ ಥರ ಇಂಕ್ರಿಮೆಂಟ್ ಏನು ಮಾಡುತ್ತೆ 1 ನಂಬರಿಂದ ರಿಜಿಸ್ಟರ್ ಆಪರೆಂಡ್ ರಿಜಿಸ್ಟ್ರಲ್ಲಿರುವಂಥ ಡಾಟಾನ 1 ನಂಬರ್ ಜಾಸ್ತಿ ಮಾಡುತ್ತೆ. ದ ಇಂಕ್ರಿಮೆಂಟ್ DPTR ಇನ್ಸ್ಟ್ರಕ್ಷನ್ ಇಂಕ್ರಿಮೆಂಟ್ಸ್ ದ 16 ಬಿಟ್ DPTR ರಿಜಿಸ್ಟರ್ ಬೈ 1. ಸೊ ಇಲ್ಲಿ DPTR ಅಂದರೆ ಡಾಟಾ ಪಾಯಿಂಟರ್. ಸೊ ಡಾಟಾ ಪಾಯಿಂಟರ್ ಅಂದರೆ 16 ಬಿಟ್ ರಿಜಿಸ್ಟರ್ ಅದು. ಸೊ ಅದನ್ನು ಇಂಕ್ರಿಮೆಂಟ್ ಮಾಡಬೇಕಾದ್ರೆ ನಾವು INC DPTR ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ತೀವಿ. ಸೊ ಇದು ಕೂಡ ಅಷ್ಟೇ, ಡಾಟಾ ಪಾಯಿಂಟ್ರಲ್ಲಿ ಏನು ಡಾಟಾ ಇರುತ್ತೋ ಅದನ್ನು 1 ನಂಬರ್ಗೆ 1+1 ಆ್ಯಡ್ ಮಾಡುತ್ತೆ ಆ ನಂಬರ್ಗೆ. ಸೊ ಇನ್ನು ಯಾವ್ಯಾವ ರಿಜಿಸ್ಟರ್ ಮೋಡಲ್ಲಿ ಯೂಸ್ ಮಾಡ್ತೀವಿ ಅಡ್ರೆಸ್ಸಿಂಗ್ ಮೋಡಲ್ಲಿ ಅನ್ನೋದು ಇಲ್ಲಿ ನೋಡ್ಬೋದು. ಸೊ ಡೈರೆಕ್ಟ್ ಇನ್ಸ್ಟ್ರಕ್ಷನ್ಸ್ ಇದಾವೆ ಇಲ್ಲಿ. ಒಂದು ಡೈರೆಕ್ಟ್ ಅಕ್ಯುಮುಲೇಟರ್ನ ಬಳಸಿ ನಾವು ಅದನ್ನು ಅಕ್ಯುಮುಲೇಟರ್ ಮೋಡ್ ಅಂತ ಕರಿತೀವಿ. INC A ಅಂದರೆ ಇಂಕ್ರಿಮೆಂಟ್ ರಿಜಿಸ್ಟರ್ A. ಸೊ ಇದೇನು ಮಾಡುತ್ತೆ, ಆಲ್ರೆಡಿ ಅಕ್ಯುಮುಲೇಟರ್ಲಿ ಇರುವಂಥ ಡಾಟಾಗೆ +1 ನಂಬರ್ನ ಆ್ಯಡ್ ಮಾಡುತ್ತೆ. ಅಕ್ಯುಮುಲೇಟರ್ಲಿ 7 ಇತ್ತು ಅಂದರೆ +1 ಆ್ಯಡ್ ಮಾಡಿದಾಗ 8 ಆಗುತ್ತೆ ಅಷ್ಟೇ. ಸೊ ಇದು ಡೈರೆಕ್ಟ್ ಎಕ್ಸಾಂಪಲ್ INC A, ಇದು 1 ಬೈಟ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ರಿಜಿಸ್ಟರ್ ಅಡ್ರೆಸ್ಸಿಂಗ್ ಮೋಡಲ್ಲಿ INC RN ಅಂದರೆ ಯಾವುದಾದ್ರೂ ರಿಜಿಸ್ಟರ್ ಇರ್ಬೋದು, R02 R7. ಸೊ ಇಲ್ಲೇನಾಗುತ್ತೆ ಆ ರಿಜಿಸ್ಟ್ರಲ್ಲಿರುವಂಥ ಡಾಟಾ ಬೈ 1 ಇಂಕ್ರಿಮೆಂಟ್ ಆಗುತ್ತೆ. ಸೊ ರಿಜಿಸ್ಟ್ರಲ್ಲಿ ಯಾವ್ದಾದ್ರು ನಂಬರ್ ಸೇಮ್ 7 ಇತ್ತು ಅಂದರೆ
1 ಇಂಕ್ರಿಮೆಂಟ್ ಆದಾಗ 8 ಆಗುತ್ತೆ. ಸೊ ಇದು ಎಕ್ಸಾಂಪಲ್ ಇದ್ರದ್ದೊಂದು INC R5 ಅಂದರೆ ಇಂಕ್ರಿಮೆಂಟ್ R5. R5ದಲ್ಲಿರೋ ಡಾಟಾ ಏನಾಗುತ್ತೆ +1 ಇಂಕ್ರಿಮೆಂಟ್ ಆಗುತ್ತೆ. ಸೊ ಇದು ಕೂಡ 1 ಬೈಟ್ ಇನ್ಸ್ಟ್ರಕ್ಷನ್. ಸೊ ಇಲ್ಲಿ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮಾಡಲ್ ನಾವೇನು ಮಾಡ್ತೀವಿ, INC ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಸಿಂಟ್ಯಾಕ್ಸ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಡೈರೆಕ್ಟ್ ಅನ್ನೋದು ಡೈರೆಕ್ಟ್ ರ್ಯಾಮ್ ಲೊಕೇಶನ್ ಅಡ್ರೆಸ್ನ ಯೂಸ್ ಮಾಡಿರ್ತೀವಿ. ಸೊ ಅಡ್ರೆಸ್ಸಲ್ಲಿ ಏನು ಡಾಟಾ ಇರುತ್ತೆ ರ್ಯಾಮ್ ಲೊಕೇಶನ್ ಅಡ್ರೆಸ್ಸಲ್ಲಿ ಅದು ಬೈ 1 ನಂಬರ್ ಇಂಕ್ರಿಮೆಂಟ್ ಆಗುತ್ತೆ. ಸೊ ಇಲ್ಲಿ INC 15H ಎಕ್ಸಾಂಪಲ್ ಯೂಸ್ ಮಾಡಿದ್ದೀವಿ. ಸೊ ಈಗ ಎಕ್ಸಾಂಪಲಲ್ಲಿ 15H ಅನ್ನೋ ಅಡ್ರೆಸ್ಸಲ್ಲಿ ಏನಿರುತ್ತೆ ರ್ಯಾಮ್ ಲೊಕೇಶನ್ ಅಡ್ರೆಸ್ಸಲ್ಲಿ, ಸೊ ಆ ಅಡ್ರೆಸ್ಸಲ್ಲಿ ಡಾಟಾ ಇರೋವಂಥದ್ದು ಬೈ 1 ಇಂಕ್ರಿಮೆಂಟ್ ಆಗುತ್ತೆ. ಅಂದರೆ 14H ಇತ್ತು ಅಂದರೆ ಅಡ್ರೆಸ್ 15H ಆಗುತ್ತೆ ಅದರಲ್ಲಿರೋಂಥದ್ದು. ಸಾರಿ, ಆ ಅಡ್ರೆಸ್ಸಲ್ಲಿರೋಂಥ ಡಾಟಾ 14 ಇತ್ತು ಅಂದರೆ ಇಂಕ್ರಿಮೆಂಟ್ ಮಾಡಿದಾಗ 15 ಆಗುತ್ತೆ. ಸೊ ಇದು ಎಕ್ಸಾಂಪಲ್. ನೆಕ್ಸ್ಟ್ ಇದು 2 ಬೈಟ್ಸ್ ಇನ್ಸ್ಟ್ರಕ್ಷನ್. ಸೊ 2 ಬೈಟು ಸ್ಟೋರೇಜ್ನ ಕನ್ಸ್ಯೂಮ್ ಮಾಡುತ್ತೆ ಈ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ರಿಜಿಸ್ಟರ್ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಇಂಕ್ರಿಮೆಂಟ್ ಎಟ್ RI ಇನ್ಸ್ಟ್ರಕ್ಷನ್ ಯೂಸ್ ಮಾಡ್ತೀವಿ. ಸೊ ಇದೇನು ಮಾಡುತ್ತೆ ಅಂದರೆ ಸೇಮ್ ರಿಜಿಸ್ಟರ್ ಯಾವುದಕ್ಕೆ ರ್ಯಾಮ್ ಲೊಕೇಶನ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೋ ಅಲ್ಲಿರೋಂಥ ಡಾಟಾನ ಬೈ 1 ಇಂಕ್ರಿಮೆಂಟ್ ಮಾಡುತ್ತಿದ್ದು. ಸೊ ಇದು 1 ಬೈಟ್ ಇನ್ಸ್ಟ್ರಕ್ಷನ್. ಇದಕ್ಕೆ ಎಕ್ಸಾಂಪಲ್ INC ಎಟ್ R0. ನೆಕ್ಸ್ಟ್ DPTR. ಇದು ಈ ಸಿಂಟ್ಯಾಕ್ಸ್ ಬಳಸಿದಾಗ ಇಂಕ್ರಿಮೆಂಟ್ DPTR ಡೈರೆಕ್ಟ್ ಏನು ಇನ್ಸ್ಟ್ರಕ್ಷನ್ ಇದು ಇಂಕ್ರಿಮೆಂಟ್ DPTR ಅನ್ನೋದು. ಸೊ DPTR ಅಲ್ಲಿ ಏನು ನಂಬರ್ ಇರುತ್ತೋ ಡಾಟಾ ಇರುತ್ತೋ ಅದು ಬೈ 1 ಇಂಕ್ರಿಮೆಂಟ್ ಆಗುತ್ತೆ. ಸೊ DPTR 16 ಬಿಟ್ ರಿಜಿಸ್ಟರ್. ಸೊ ಅಲ್ಲಿ 16 ಬಿಟ್ ಅಪ್ ಟು 16 ಬಿಟ್ವರೆಗೆ ಎಷ್ಟಾದರೂ ಡಾಟಾ ಇರ್ಬೋದು. ಸೊ ಇನ್ನು ಇದು 2 ಬೈಟ್ ಇನ್ಸ್ಟ್ರಕ್ಷನ್, 2 ಬೈಟ್ಸ್ ಆಫ್ ಸ್ಟೋರೇಜ್ನ ಯೂಸ್ ಮಾಡುತ್ತೆ ಇಂಕ್ರಿಮೆಂಟ್ DPTR ಅನ್ನೋ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಇಂಕ್ರಿಮೆಂಟ್ ಆದಮೇಲೆ ಡಿಕ್ರಿಮೆಂಟ್ ಅಂದರೆ 1 ಬೈ 1 ಕಡಿಮೆ ಆಗೋದು ಡಾಟಾ, ಅಂದರೆ 1 ನಂಬರ್ ಕಡಿಮೆ ಆಗುತ್ತೆ, ಅದಕ್ಕೆ ನಾವು ಡಿಕ್ರಿಮೆಂಟ್ ಅಂತ ಕರಿತೀವಿ. ಸೊ ದ ಡಿಕ್ರಿಮೆಂಟ್ ಇನ್ಸ್ಟ್ರಕ್ಷನ್ ಸಬ್ಟ್ರಾಕ್ಟ್ಸ್ 1 ಫ್ರಮ್ ದ ಬೈಟ್ ಆಪರೆಂಡ್. ಸೊ ಡಿಕ್ರಿಮೆಂಟ್ ಏನು ಮಾಡುತ್ತೆ ಅಂದರೆ ನಾವೇನು ಆಪರೆಂಡ್ ಪ್ಲೇಸಲ್ಲಿ ಏನು ರಿಜಿಸ್ಟರ್ಸ್ ಅಥವಾ ಅಡ್ರೆಸ್ ಬಳಸಿರ್ತೀವಿ ಅಲ್ಲಿ ಇರೋಂಥ ಆ ರಿಜಿಸ್ಟ್ರಲ್ಲಿ ಇರೋಂಥ ಡಾಟಾ ಏನಾಗುತ್ತೆ ಬೈ 1 ಸಬ್ಟ್ರಾಕ್ಟ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರು ರಿಜಿಸ್ಟರ್ನಲ್ಲಿ ಡಿಕ್ರಿಮೆಂಟ್ ಮಾಡಬೇಕಂದ್ರೆ ಡಿಕ್ರಿಮೆಂಟ್ R5 ಅಂತ ಯೂಸ್ ಮಾಡಿದಾಗ R5ದಲ್ಲಿ 7 ಡಾಟಾ ಇತ್ತು ಅಂದ್ಕೊಳ್ಳಿ 07. ಡಿಕ್ರಿಮೆಂಟ್ ಅನ್ನೋದು ಇನ್ಸ್ಟ್ರಕ್ಷನ್ ಯೂಸ್ ಮಾಡಿದಾಗ ಏನಾಗುತ್ತೆ 7 ಸಬ್ಟ್ರಾಕ್ಟ್ ಬೈ 1 ಆಗುತ್ತೆ, ಅಂದರೆ 7 - 1 6 ಆಗುತ್ತೆ, ಅಂದರೆ 1 ನಂಬರ್ ಕಡಿಮೆ ಆಗುತ್ತೆ ಅದರಲ್ಲಿರುವಂಥ ನಂಬರ್. ಸೊ ಇಲ್ಲಿ ಬೇರೆ ಬೇರೆ ಅಡ್ರೆಸ್ಸಿಂಗ್ ಮಾಡಲ್ ಯೂಸ್ ಆಗೋಂಥ ಇನ್ಸ್ಟ್ರಕ್ಷನ್ಗಳು. ಅಕ್ಯುಮುಲೇಟರ್ ಯೂಸ್ ಮಾಡಿದಾಗ DECA ಯೂಸ್ ಮಾಡ್ತೀವಿ, ಅಂದರೆ ಡಿಕ್ರಿಮೆಂಟ್ A. ಅಂದರೆ ಇದೇನು ಮಾಡುತ್ತೆ ಅಂದರೆ ಅಕ್ಯುಮುಲೇಟ್ರಲ್ಲಿ ಏನು ನಂಬರ್ ಇರುತ್ತೋ ಅದು ಬೈ 1 ಸಬ್ಟ್ರಾಕ್ಟ್ ಆಗುತ್ತೆ, ಅಂದರೆ 1 ನಂಬರ್ ಕಡಿಮೆ ಆಗುತ್ತೆ ಅದರಲ್ಲಿರುವಂಥ ಡಾಟಾ. ಸೊ ಡೈರೆಕ್ಟ್ ಎಕ್ಸಾಂಪಲ್ ಡಿಕ್ರಿಮೆಂಟ್ A ಅನ್ನೋದು. ಸೊ ಇದು 1 ಬೈಟ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ರಿಜಿಸ್ಟರ್ ಮೋಡಲ್ಲಿ ಸೊ ಡೈರೆಕ್ಟ್ ರಿಜಿಸ್ಟರ್ಸ್ನ ಯೂಸ್ ಮಾಡಿರ್ತೀವಿ. ಆ ರಿಜಿಸ್ಟ್ರಲ್ಲಿರುವಂಥ ಡಾಟಾ 1 ಬೈ 1 ಡಿಕ್ರಿಮೆಂಟ್ ಆಗುತ್ತೆ. ಸೊ ಇಲ್ಲಿ ಡಿಕ್ರಿಮೆಂಟ್ R2 ಅನ್ನೋದು ಒಂದು ಸಿಂಪಲ್ ಎಕ್ಸಾಂಪಲ್. ಸೊ ಇದು ಕೂಡ 1 ಬೈಟ್ ಇನ್ಸ್ಟ್ರಕ್ಷನ್. ಆ್ಯಂಡ್ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಡಿಕ್ರಿಮೆಂಟ್ ಡೈರೆಕ್ಟ್ ಅಡ್ರೆಸ್ನ ಬಳಸಿರ್ತೀವಿ ರ್ಯಾಮ್ ಲೊಕೇಶನ್ದು. ಸೊ ಆ ರ್ಯಾಮ್ ಲೊಕೇಶನ್ ಇರೋಂಥ ಡಾಟಾ ಬೈ 1 ಡಿಕ್ರಿಮೆಂಟ್ ಆಗುತ್ತೆ. ಸೊ ಇಲ್ಲಿ ಡಿಕ್ರಿಮೆಂಟ್ 50H ಯೂಸ್ ಮಾಡಿದ್ದೀವಿ. ಸೊ 50H ರ್ಯಾಮ್ ಲೊಕೇಶನ್ ಡಾಟಾ ಇರುತ್ತೆ ಅದು ಬೈ 1 ಡಿಕ್ರಿಮೆಂಟ್ ಆಗುತ್ತೆ. ಸೊ ಇನ್ನು ಇದು 2 ಬೈಟ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ರಿಜಿಸ್ಟರ್ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಡಿಕ್ರಿಮೆಂಟ್ ಎಟ್ RI ಅನ್ನೋ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿದ್ದೀವಿ. ಸೊ ಡಿಕ್ರಿಮೆಂಟ್ ಎಟ್ RI ಅಂದರೆ RI ಪ್ಲೇಸಲ್ಲಿ R0 ಅಥವಾ R1 ಯೂಸ್ ಮಾಡ್ಬೋದು ನಾವು ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ. ಸೊ ಅದು ಯಾವ ರ್ಯಾಮ್ ಲೊಕೇಶನ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೋ ಅಡ್ರೆಸ್ನ ಅಲ್ಲಿರುವಂಥ ಡಾಟಾ ಬೈ 1 ಡಿಕ್ರಿಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡಿಕ್ರಿಮೆಂಟ್ ಎಟ್ R1. ಸೊ ಇದು 1 ಬೈಟ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಮಲ್ಟಿಪ್ಲೈ ಅಥವಾ MUL ಇನ್ಸ್ಟ್ರಕ್ಷನ್. ಸೊ ಈ MUL ಇನ್ಸ್ಟ್ರಕ್ಷನ್ ಅನ್ನೋದು ಮಲ್ಟಿಪ್ಲಿಕೇಶನ್ ಇನ್ಸ್ಟ್ರಕ್ಷನ್. ಸೊ ಇದಕ್ಕಿರೋದು ಒಂದೇ ಒಂದು ಸಿಂಟ್ಯಾಕ್ಸ್ ಅಥವಾ ಒಂದೇ ಒಂದು ಇನ್ಸ್ಟ್ರಕ್ಷನ್ MUL AB, ಅಂದರೆ ಮಲ್ಟಿಪ್ಲೈ A ಆ್ಯಂಡ್ B ರಿಜಿಸ್ಟರ್ಸ್ ಅಂತ ಅರ್ಥ. ಸೊ ಈ ಒಂದೇ ನಾವು ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ತೀವಿ ಇಲ್ಲಿ. ಸೊ ದ ಮಲ್ಟಿಪ್ಲೈ ಇನ್ಸ್ಟ್ರಕ್ಷನ್ ಮಲ್ಟಿಪ್ಲೈಸ್ ದ 8-bit number in the accumulator, that is register A, and the 8-bit number in the B register, producing a 16-bit ಅಥವಾ 2 bytes ಪ್ರಾಡಕ್ಟ್. ಸೊ ಈ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ಎದಲ್ಲಿರೋಂಥ 8-bit ಡಾಟಾನ ಮತ್ತು ಬಿದಲ್ಲಿರೋಂಥ 8-bit ಡಾಟಾನ 2 ಡಾಟಾನ ಮಲ್ಟಿಪ್ಲೈ ಮಾಡುತ್ತೆ.
ಸೊ ಹಿಂಗೆ ಮಲ್ಟಿಪ್ಲೈ ಮಾಡಿದಾಗ ಅಪ್ ಟು 16 ಬಿಟ್ವರೆಗೂ ಎಷ್ಟಾದರೂ ಔಟ್ಪುಟ್ ನಮಗೆ ಪ್ರೊಡ್ಯೂಸ್ ಆಗ್ಬೋದು, ಅಥವಾ ಎಷ್ಟಾದರೂ ಅಪ್ ಟು 16 ಬಿಟ್ಟು ಎಷ್ಟಾದರೂ ಡಾಟಾ ಔಟ್ಪುಟ್ ಪ್ರೊಡ್ಯೂಸ್ ಆಗ್ಬೋದು. ಸೊ ಅಪ್ ಟು 16 ಬಿಟ್ ಅಂದರೆ 2 ಬೈಟ್ಸ್ ಆಫ್ ಡಾಟಾ ಆಗುತ್ತೆ ಅದು. ಸೊ 2 ಬೈಟ್ಸ್ ಡಾಟಾ ಆದಾಗ ಏನಾಗುತ್ತೆ, ಈ ಆನ್ಸರ್ ಸ್ಟೋರ್ ಮಾಡೋದಕ್ಕೆ ರಿಜಿಸ್ಟರ್ ಎ ಅಥವಾ ರಿಜಿಸ್ಟರ್ ಬಿ ಒಂದೇ ರಿಜಿಸ್ಟರ್ ಸಾಕಾಗಲ್ಲ. ಯಾಕಂದರೆ ರಿಜಿಸ್ಟರ್ ಎ 8 ಬಿಟ್ ಸ್ಟೋರ್ ಮಾಡುತ್ತೆ ಆ್ಯಂಡ್ ರಿಜಿಸ್ಟರ್ ಬಿ ಅದು ಕೂಡ 8 ಬಿಟ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಈ 16 ಬಿಟ್ ಡಾಟಾನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಮೊದಲು 8 ಬಿಟ್ ಡಾಟಾ ಏನಿರುತ್ತೆ ಅಂದರೆ ಲೋವರ್ 8 ಬಿಟ್ಸ್ ಡಾಟಾ ಅದು ರಿಜಿಸ್ಟರ್ ಎದಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಅಂದರೆ ಲಾಸ್ಟ್ 8 ಬಿಟ್ ಡಾಟಾ ಏನಿರುತ್ತೋ ಅದು ರಿಜಿಸ್ಟರ್ ಎದಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಆ್ಯಂಡ್ ಹೈಯರ್ 8 ಬಿಟ್ಸ್ ಇನ್ ಡಾಟಾ ಇರುತ್ತೋ ಅಂದರೆ ಫಸ್ಟ್ 8 ಬಿಟ್ ಡಾಟಾ ಏನಿರುತ್ತೋ ಅದು ಹೋಗಿ ಬಿ ರಿಜಿಸ್ಟ್ರಲ್ಲಿ ಸ್ಟೋರ್ ಆಗುತ್ತೆ. ಸೊ ಈ ಥರ 16 ಬಿಟ್ ಔಟ್ಪುಟ್ಟು 2 8 ಬಿಟ್ ಔಟ್ಪುಟ್ ಆಗಿ ಡಿವೈಡ್ ಆಗಿ ರಿಜಿಸ್ಟರ್ ಎದಲ್ಲಿ ಲೋವರ್ 8 ಬಿಟ್ ಆ್ಯಂಡ್ ರಿಜಿಸ್ಟರ್ ಬಿದಲ್ಲಿ ಹೈಯರ್ 8 ಬಿಟ್ ಡಾಟಾ ಒಂದು ಸ್ಟೋರ್ ಆಗುತ್ತೆ. ಸೊ ಇದಕ್ಕೆ ಯೂಸ್ ಆಗೋದು ಒಂದೇ ಇನ್ಸ್ಟ್ರಕ್ಷನ್ MUL AB. ಸೊ ಇದೇ ಫಾರ್ಮ್ಯಾಟ್ ಆ್ಯಂಡ್ ಇದೇ ಇನ್ಸ್ಟ್ರಕ್ಷನ್ ಇದ್ರದ್ದು. ಸೊ ಇದು ಒಂದೇ ಇನ್ಸ್ಟ್ರಕ್ಷನ್ ಇದ್ದರೆ ಏನರ್ಥ ಅಂದರೆ ನಾವು ಈ ಇನ್ಸ್ಟ್ರಕ್ಷನ್ ಬಳಸಬೇಕಾದ್ರೆ ಎ ಮತ್ತು ಬಿ ಎರಡೇ ರಿಜಿಸ್ಟರ್ನ ನಾವಿಲ್ಲಿ ಬಳಸ್ಬೋದು, ಅಥವಾ ರಿಜಿಸ್ಟರ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಮಾತ್ರ ಇದನ್ನು ಬಳಸ್ಬೋದು. ಸೊ ಅಲ್ಲಿ ಕೂಡ ಅಷ್ಟೇ ಯಾವ ರಿಜಿಸ್ಟರ್ ಬೇಕಾದರೂ ಬಳಸೋಕೆ ಇರಲ್ಲ, ಓನ್ಲಿ ಎ ಆ್ಯಂಡ್ ಬಿ ರಿಜಿಸ್ಟರ್ ಮಾತ್ರ. ಸೊ ಅಡ್ರೆಸ್ಸಿಂಗ್ ಮೋಡಲ್ಲಿ ರಿಜಿಸ್ಟರ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಮಾತ್ರ ಬಳಸ್ಬೋದು. ಆ್ಯಂಡ್ ಸಿಂಟ್ಯಾಕ್ಸ್ ಫಿಕ್ಸ್ಡ್ ಸಿಂಟ್ಯಾಕ್ಸ್ ಇದು MUL AB. ಇದು ಏನು ಕೆಲಸ ಮಾಡುತ್ತೆ, ಮಲ್ಟಿಪ್ಲೈ AB ಅಂದರೆ ಎದಲ್ಲಿರುವಂಥ ಡಾಟಾ ಮತ್ತು ಬಿದಲ್ಲಿರುವಂಥ ಡಾಟಾ ಎರಡು ಮಲ್ಟಿಪ್ಲೈ ಆಗುತ್ತೆ. ಸೊ ಎಕ್ಸಾಂಪಲ್ MUL AB. ಸೊ ಯಾವುದೇ ಡಾಟಾನ ನಾವು ಮಲ್ಟಿಪ್ಲೈ ಮಾಡಬೇಕಂದ್ರೂ, ಯಾವುದೇ ಎರಡು ಡಾಟಾನ ಮಲ್ಟಿಪ್ಲೈ ಮಾಡಬೇಕಂದ್ರೆ ಅದನ್ನು ಎ ರಿಜಿಸ್ಟ್ರಲ್ಲಿ ಮತ್ತು ಇನ್ನೊಂದು ಡಾಟಾನ ಬಿ ರಿಜಿಸ್ಟ್ರಲ್ಲಿ ಸ್ಟೋರ್ ಮಾಡಿ ಅವಾಗ ಮಾತ್ರ ಮಲ್ಟಿಪ್ಲೈ ಮಾಡ್ಬೋದು. ಸೊ ಡೈರೆಕ್ಟ್ ಯಾವ್ದು ಬೇಕಾದ್ರೂ ರಿಜಿಸ್ಟರ್ ಅಥವಾ ಯಾವ್ದು ಬೇಕಾದ್ರೂ ರ್ಯಾಮ್ ಲೊಕೇಶನ್ ತೊಗೊಂಡು ಮಲ್ಟಿಪ್ಲೈ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಅಥವಾ ಮಲ್ಟಿಪ್ಲೈ ಇನ್ಸ್ಟ್ರಕ್ಷನ್ ಜೊತೆ ಬೇರೆ ಬೇರೆ ರಿಜಿಸ್ಟರ್ಸ್ ಆಗಿರ್ಬೋದು, ಡೈರೆಕ್ಟ್ ಅಡ್ರೆಸ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಅಡ್ರೆಸ್ ಆಗಿರ್ಬೋದು ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಈ ಇನ್ಸ್ಟ್ರಕ್ಷನ್ 1 ಬೈಟ್ ಇನ್ಸ್ಟ್ರಕ್ಷನ್ ಇದು. ನೆಕ್ಸ್ಟ್ ಕೊನೆಯದಾಗಿ ಅರ್ಥಮೆಟಿಕ್ ಇನ್ಸ್ಟ್ರಕ್ಷನಲ್ಲಿ ಡಿವಿಷನ್ ಇನ್ಸ್ಟ್ರಕ್ಷನ್, ದಿಟ್ ಈಸ್ DIVAB. ಇದು ಸಿಂಟ್ಯಾಕ್ಸ್ ಫಾರ್ಮೆಟ್ ಅಥವಾ ಇನ್ಸ್ಟ್ರಕ್ಷನ್ ಫಾರ್ಮೆಟ್ DIVAB ಅನ್ನೋದು ಅಂದರೆ ಡಿವೈಡ್ A with B ಅಂತ ಅರ್ಥ. ಸೊ ದ ಡಿವೈಡ್ ಇನ್ಸ್ಟ್ರಕ್ಷನ್ ಡಿವೈಡ್ಸ್ ದ 8 ಬಿಟ್ ನಂಬರ್ ಇನ್ ದ ಅಕ್ಯುಮುಲೇಟರ್ ದಟ್ ಈಸ್ ರಿಜಿಸ್ಟರ್ A ಬೈ ದ 8 ಬಿಟ್ ನಂಬರ್ ಇನ್ ದ B ರಿಜಿಸ್ಟರ್. ಸೊ ಎ ರಿಜಿಸ್ಟರ್ ಇರುವಂಥ ಡಾಟಾನ ಬಿ ರಿಜಿಸ್ಟರ್ಲಿರುವಂಥ ಡಾಟಾ ಜೊತೆ ಡಿವೈಡ್ ಮಾಡುತ್ತೆ ಈ ಒಂದು ಇನ್ಸ್ಟ್ರಕ್ಷನ್. ಸೊ ಇದು ಕೂಡ ಫಿಕ್ಸ್ಡ್ ಸಿಂಟ್ಯಾಕ್ಸ್ ಇರುತ್ತೆ, ಬೇರೆ ಯಾವ ರಿಜಿಸ್ಟರ್ ಇಲ್ಲಿ ಯೂಸ್ ಮಾಡೋಕ್ಕೆ ಬರಲ್ಲ. ಯಾವ ರೀತಿ ಮಲ್ಟಿಪ್ಲಿಕೇಶನಲ್ಲಿ ಎ ಆ್ಯಂಡ್ ಬಿ ಎರಡೇ ರಿಜಿಸ್ಟರ್ ಯೂಸ್ ಮಾಡ್ತೀವಿ, ಅದರಂಗೆ ಡಿವಿಷನಲ್ಲಿ ಕೂಡ ಎ ಆ್ಯಂಡ್ ಬಿ ಎರಡೇ ರಿಜಿಸ್ಟರ್ ಯೂಸ್ ಮಾಡೋಕ್ಕೆ ಬರುತ್ತೆ. ಬೇರೆ ರಿಜಿಸ್ಟರ್ಸ್ ಆಗಲಿ ಅಥವಾ ಡೈರೆಕ್ಟ್ ಅಡ್ರೆಸ್ ಆಗಲಿ ರ್ಯಾಮ್ದು ಅಥವಾ ಇಂಡೈರೆಕ್ಟ್ ಅಡ್ರೆಸ್ ಆಗಲಿ ಯೂಸ್ ಮಾಡೋಕ್ಕೆ ಇಲ್ಲಿ ಆ್ಯಕ್ಸಸ್ ಇರಲ್ಲ. ಸೊ ಇನ್ನು ಯಾವುದೇ ನಾವು ನಂಬರ್ ಡಿವೈಡ್ ಮಾಡಿದಾಗ ಅಲ್ಲಿ 2 ರಿಸಲ್ಟ್ ಬರುತ್ತೆ, ಒಂದು ಕೋಶೆಂಟ್ ಇನ್ನೊಂದು ರಿಮೈಂಡರ್. ಸೊ ಇಲ್ಲಿ ಏನಾಗುತ್ತೆ, ಕೋಶೆಂಟ್ ಏನಿರುತ್ತೋ ಅಪ್ ಟು 8 ಬಿಟ್ ಕೋಶೆಂಟ್ ಇರುತ್ತೆ, ಅದು ರಿಜಿಸ್ಟರ್ ಎದಲ್ಲಿ ಸ್ಟೋರ್ ಆಗುತ್ತೆ. ಸೊ ನಮ್ಗೆ ಇದೇ ಆನ್ಸರ್ ಆ್ಯಕ್ಚುಲಿ 8 ಬಿಟ್ ಕೋಶೆಂಟ್ ರಿಜಿಸ್ಟರ್ ಎದಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಎಲ್ಲ ಡಿವಿಷನ್ ಆದಮೇಲೆ. ಆ್ಯಂಡ್ ದ 8 ಬಿಟ್ ರಿಮೈಂಡರ್, ಇನ್ ಕೇಸ್ ರಿಮೈಂಡರ್ ಏನಾದರೂ ಜನ್ರೇಟ್ ಆಗಿದ್ರೆ 0 ಇತ್ತು ಅಂದರೆ ನಮಗೆ ಆ ರಿಮೈಂಡರ್ ಬೇಕಿಲ್ಲ. ಅದೇ 0ಕ್ಕಿಂತ ಬೇರೆ ರಿಮೈಂಡರ್ ಏನಾದ್ರು ಬಂದಿತ್ತು ಅಂದರೆ ಅದು ರಿಜಿಸ್ಟರ್ ಬಿದಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೊ ಈ ಥರ ಡಿವೈಡ್ AB ಇನ್ಸ್ಟ್ರಕ್ಷನ್ ಯೂಸ್ ಆಗುತ್ತೆ. ಸೊ ಇದು ರಿಜಿಸ್ಟರ್ ಮೋಡಲ್ಲಿ ಮಾತ್ರ ವರ್ಕ್ ಆಗುತ್ತೆ, ರಿಜಿಸ್ಟರ್ ಅಡ್ರೆಸ್ಸಿಂಗ್ ಮೋಡಲ್ಲಿ. ಸೊ ಇಲ್ಲಿ ಕೂಡ ಅಷ್ಟೇ ಬೇರೆ ರಿಜಿಸ್ಟರ್ಸ್ ಯಾವ ಯೂಸ್ ಆಗಲ್ಲ, ಎ ರಿಜಿಸ್ಟರ್ ಆ್ಯಂಡ್ ಬಿ ರಿಜಿಸ್ಟರ್ ಎರಡೇ ಯೂಸ್ ಆಗೋದು. ಸೊ ಸಿಂಟ್ಯಾಕ್ಸ್ ಕೂಡ ಫಿಕ್ಸ್ಡ್ ಇರುತ್ತೆ, DIVAB ಅಂದರೆ ಡಿವೈಡ್ ಎ ವಿತ್ ಬಿ ಅಂತ. ಸೊ ಡಿಸ್ಕ್ರಿಪ್ಷನ್ ಡಿವೈಡ್ ಎ ವಿತ್ ಬಿ ಆ್ಯಂಡ್ ಎಕ್ಸಾಂಪಲ್ ಕೂಡ ಫಿಕ್ಸ್ಡ್ ಡಿವೈಡ್ AB. ಸೊ ಇದು 1 ಬೈಟ್ ಇನ್ಸ್ಟ್ರಕ್ಷನ್. ಸೊ ಈ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನಲ್ಲಿ ಬೇರೆ ಯಾವುದೇ ರೀತಿ ರಿಜಿಸ್ಟರ್ಸು ಯೂಸ್ ಮಾಡೋಕ್ಕೆ ಆಕ್ಸೆಸ್ ಇರಲ್ಲ, ಓನ್ಲಿ ಎ ರಿಜಿಸ್ಟರ್ ಮತ್ತು ಬಿ ರಿಜಿಸ್ಟರ್ ಮಾತ್ರ ಯೂಸ್ ಮಾಡೋಕ್ಕೆ ಆಕ್ಸೆಸ್ ಇರುತ್ತೆ. ಸೊ ಅದಕ್ಕೆ ಯಾವ 2 ನಂಬರ್ನ ನಾವು ಡಿವೈಡ್ ಮಾಡಬೇಕು ಅಥವಾ ಮಲ್ಟಿಪ್ಲೈ ಮಾಡ್ಬೇಕಂತಿರ್ತೀವಲ್ಲ ಅದನ್ನು ಎ ರಿಜಿಸ್ಟರ್ಗೆ 1 ನಂಬರ್ ಮತ್ತು ಬಿ ರಿಜಿಸ್ಟರ್ಗೆ 1 ನಂಬರ್ನ ನಾವು ಮೊದಲು ಸ್ಟೋರ್ ಮಾಡಬೇಕು, ಬೇರೆ ಲೊಕೇಶನಲ್ಲಿ ಇರೋದು ತೊಗೊಂಬಂದು, ಅವಾಗ ಮಾತ್ರ ಅದನ್ನು ನಾವು ಡಿವೈಡ್ ಮಾಡ್ಬೋದು ಅಥವಾ ಮಲ್ಟಿಪ್ಲೈ ಮಾಡ್ಬೋದು. ಸೊ ಇದಿಷ್ಟು ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ಸ್. ಇನ್ನು ಮುಂದಿನ ವಿಡಿಯೋದಲ್ಲಿ ಅನದರ್ ಟೈಪ್ ಆಫ್ ಇನ್ಸ್ಟ್ರಕ್ಷನ್ಸ್ ನೋಡೋಣ, ಇನ್ನೊಂದು ಟೈಪ್ ಯಾವುದಾದ್ರು ಇನ್ಸ್ಟ್ರಕ್ಷನ್ಸ್ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಸವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.